ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ CRC ಬ್ಲಾಗ್ಸ್. ನಾನು ನಿಮ್ಮ ಚೇತನ್. ಸೊ ನೀವು ಆಲ್ರೆಡಿ ಟೈಟಲ್ ಅಂತ ತಮ್ಮನೆಲ್ಲ ನೋಡಿದ್ದೀರಾ. ಸೊ ಈ ಒಂದು ವಿಡಿಯೋ ಎದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ನಾನಂತೂ ಸೂಪರ್ ಎಕ್ಸೈಟ್ ಆಗಿದ್ದೀನಿ. ಸೊ ನೀವು ಅಷ್ಟೇ ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಸ್ ಗೈಸ್, ನಾವು ಇವತ್ತು ಸೊ ಫಾರ್ಮುಲಾ 1 ಕಾರ್ ಅಂದ್ರೆ F1 ಕಾರ್ನ ನೋಡಕ್ ಹೋಗ್ತಾ ಇದೀವಿ. ಸೊ ಬೆಂಗಳೂರಲ್ಲಿ F1 ಕಾರ್ನ ಡಿಸ್ಪ್ಲೇ ಇಟ್ಟಿದ್ದಾರೆ. ಸೊ ಆ ಒಂದು ಕಾರ್ನ ನೋಡಕ್ ಹೋಗ್ತಾ ಇದೀವಿ. ನನ್ಗಂತೂ ಯಾವ ಲೆವೆಲ್ ಎಕ್ಸೈಟ್ಮೆಂಟ್ ಇದೆ ಅಂತಂದ್ರೆ ಸೊ ನಿದ್ದೆನೂ ಕೂಡ ಮಾಡಕ್ಕಾಗಿಲ್ಲ. ಸೊ ಅಷ್ಟು ಎಕ್ಸೈಟ್ ಆಗಿದ್ದೀನಿ. ಸೊ ಆಲ್ರೆಡಿ ತುಂಬಾನೇ ಲೇಟ್ ಆಗಿದೆ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು 11:30 ಆಗಿದೆ. ಸೊ ಅಲ್ಲಿ ಈವೆಂಟ್ ಇರೋದು 9:30ಗೆ ಸ್ಟಾರ್ಟ್ ಅಂತ ಹೇಳಿದ್ರು. ಸೊ ಗೊತ್ತಿಲ್ಲ ಸೊ ಏನಾಗುತ್ತೆ ಏನು ಅಂತ. ಸೊ ಫಸ್ಟ್ ಇದರಿಂದ ಸ್ಟಾರ್ಟ್ ಆಗೋಣ. ಸೊ ಇದ್ರ ಬಗ್ಗೆ ಏನೇ ವಿಚಾರ ಇದ್ರು ನಾನು ಹೋಗ್ತಾ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಂಗಿರೋ ನಾಲೆಜ್ ನಿಮ್ಗೂ ಸ್ವಲ್ಪ ಹೇಳ್ತೀನಿ ಅದ್ರ ಬಗ್ಗೆ ಏನು ಅಂತ. ಸೊ ಬನ್ನಿ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗೋಣ. ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಏನು ಹೇಳಬೇಕು ಅಂತಂದರೆ, ಸೊ ಫಸ್ಟ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಸೊ ಆ್ಯಕ್ಚುಲಿ ಆ ಒಂದು ಕಾರ್ನ ಡಿಸ್ಪ್ಲೇ ಇಟ್ಟಿರೋದು ಎಲ್ಲಿ ಅಂತಂದರೆ ಸೊ WTC ಅಂದರೆ ವರ್ಲ್ಡ್ ಟ್ರೇಡ್ ಸೆಂಟರ್. ನಿಮ್ಮೆಲ್ರಿಗೂ ಓರಿಯನ್ ಮಾಲ್ ಗೊತ್ತಿದ್ರೆ ಸೊ ನಿಮ್ಗೆ ಆ ಪ್ಲೇಸು ಗೊತ್ತಿರುತ್ತೆ. ಓರಿಯನ್ ಮಾಲ್ ಪಕ್ಕ ಕರ್ವ್ ಡಿಸೈನಲ್ಲಿರೋ ಒಂದು ಬಿಲ್ಡಿಂಗ್ ಬರುತ್ತೆ. ಸೊ ಅಲ್ಲೇ ಒಂದು ಕಾರ್ನ ಡಿಸ್ಪ್ಲೇ ಇಟ್ಟಿರೋದು. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫಾರ್ಮುಲಾ 1 ಕಾರ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತಂದರೆ, ಸೊ ಫಾರ್ಮುಲಾ 1 ಅನ್ನೋದು ಇಟ್ಸ್ ಇಂಟರ್ನ್ಯಾಷನಲ್ ರೇಸಿಂಗ್. ಇಂಟರ್ನ್ಯಾಷನಲ್ ರೇಸಿಂಗ್ ಅಲ್ಲಿ ಯೂಸ್ ಮಾಡುವಂತ ಕಾರ್ನ ಇವತ್ತು ನಾವು ಅಲ್ಲಿ ನೋಡಕ್ ಹೋಗ್ತಿರೋದು. ಸೊ ಅದನ್ನ ಏನಕ್ಕೆ ಫಾರ್ಮುಲಾ 1 ಅಂತ ಕರೀತಾರೆ ಅಂತಂದ್ರೆ, ಸೊ ಈ ಒಂದು ಕಾರ್ ಬಂದು ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮೇಲೆ ಬಿಲ್ಡ್ ಆಗಿರುತ್ತೆ ಗೈಸ್. ಸೊ ಇದೇ ತರ ಬಿಲ್ಡ್ ಮಾಡಬೇಕು, ಈ ಒಂದು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಸೊ ಇದೇ ತರ ಈ ಕಾರ್ನ ಬಿಲ್ಡ್ ಮಾಡಬೇಕು, ಇದೇ ಸ್ಪೆಸಿಫಿಕೇಶನ್ಸ್ ಅಲ್ಲಿ ಈ ಕಾರ್ನ ಬಿಲ್ಡ್ ಮಾಡಬೇಕು ಅಂತ ಬಿಲ್ಡ್ ಮಾಡಿರ್ತಾರೆ. ಸೊ ಈ ತರ ಒಂದು ಬಿಲ್ಡ್ ಮಾಡೋಂಥ ಕಂಪ್ನಿಗಳು ಯಾವ್ಯಾವ ಇದಾವೆ ಅಂತಂದ್ರೆ, ಸೊ ಈಗ ನಾವು ನೋಡಕ್ ಹೋಗ್ತಿರೋದು ರೆಡ್ ಬುಲ್ದು. ಸೊ ರೆಡ್ ಬುಲ್ ರೇಸಿಂಗ್ ಅಂತ. ಅಂಡ್ ಆಲ್ಸೋ ಮರ್ಸಿಡೀಸ್ ಮಾಡ್ತಾರೆ, ಆಡಿನೂ ಮಾಡ್ತಾರೆ, ಆಸ್ಟನ್ ಮಾರ್ಟಿನ್ ಮಾಡ್ತಾರೆ. ಸೊ ಈ ತರ ಇನ್ನೂ ತುಂಬಾನೇ ಕಂಪ್ನೀಸ್ ಇದಾವೆ ಸೊ F1 ಕಾರ್ಸ್ ನ ರೆಡಿ ಮಾಡೋಂಥವು. ಮತ್ತೆ ಈ ಒಂದು ಕಾರ್ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ಈ ಒಂದು ಕಾರಲ್ಲಿ ಆಕ್ಚುಲಿ 1.6 ಲೀಟರ್ ಟರ್ಬೋ ಚಾರ್ಜ್ಡ್ V6 ಇಂಜಿನ್ ಯೂಸ್ ಮಾಡಿರ್ತಾರೆ. ಸೊ ದಿಸ್ ಇಂಜಿನ್ ಕ್ಯಾನ್ ಪ್ರೊಡ್ಯೂಸ್ ಆಲ್ಮೋಸ್ಟ್ 1000 ಹಾರ್ಸ್ ಪವರ್ಸ್, ಓವರ್ ದ 1000 ಹಾರ್ಸ್ ಪವರ್ಸ್, ಅಂದ್ರೆ 1000 ಹಾರ್ಸ್ ಪವರ್ಗಿನ ಹೆಚ್ಚು ಕೂಡ ಮಾಡುತ್ತೆ. ಅಷ್ಟೊಂದು ಪವರ್ಫುಲ್ ಇಂಜಿನ್ ಇದು. ಸೊ ಇದು ಬಂದು ಆಲ್ಮೋಸ್ಟ್ 360 ಕಿಲೋಮೀಟರ್ಗಿನ್ನ ಜಾಸ್ತಿ ಟಾಪ್ ಸ್ಪೀಡ್ನ ಮಾಡ್ಬೋದು ಗಾಯ್ಸ್. ಸೊ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅದ್ರ ಒಂದು ಸ್ಪೀಡು. ಸೊ ಆ ಥರ ಇರುತ್ತೆ ಅದ್ರ ಸ್ಪೀಡು. ಸೊ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನನಗೆ ಜಸ್ಟ್ ಕಾರ್ನ ನೆನ್ಸ್ಕೊಂಡ್ರೆ ಗೂಸ್ ಬಂಪ್ಸ್ ಬರ್ತಿದೆ. ಸೊ ಇನ್ನು ನೋಡಿದ್ರೆ ಯಾವ ಥರ ಇರುತ್ತೋ. ಸೊ ಇಟ್ಸ್ ಲೈಫ್ ಟೈಮ್ ಆಪರ್ಚುನಿಟಿ ಹೇಳ್ಬೇಕು ಅಂತಂದ್ರೆ, ನಾವು ಮುಂದಕ್ಕೆ ರೇಸಿಂಗ್ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಒಂದು ಆಪರ್ಚುನಿಟಿ ಬಂದು ಯಾರೆಲ್ಲ ಮೋಟೋ ಎಂಥ್ಯೂಸಿಯಾಸ್ಟ್ ಇರ್ತಾರಲ್ಲ, ಸೊ ಅವ್ರಿಗೆಲ್ಲ ಇದೊಂದು ಲೈಫ್ ಟೈಮ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ನಾನಂತೂ ಮಿಸ್ ಮಾಡ್ಕೊತಿಲ್ಲ. ಸೊ ನೋಡೋಣ. ಆ್ಯಕ್ಚುಲಿ ತುಂಬಾ ಲೇಟ್ ಆಗೋಗಿದೆ. ಆ್ಯಕ್ಚುಲಿ ನಾವು ಹೋಗ್ಬೇಕಾಗಿರೋದು ಸೊ ಆಲ್ರೆಡಿ 12 o'clock. ಸೊ 9:30ಗೇನೆ ಸ್ಟಾರ್ಟ್ ಅಂತ ಹೇಳಿದ್ರು. ಸೊ ನೋಡೋಣ ಏನಾಗುತ್ತೋ ಏನೋ ಅಂತ. ಸೊ ಗಾಯ್ಸ್, ಇನ್ನೂ ಆ ಕಾರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಜ ಹೇಳ್ತೀನಿ, ಈ ಒಂದು ವಿಡಿಯೋನೇ ಸಾಲಲ್ಲ. ಸೊ ಅಷ್ಟೊಂದು ವಿಚಾರ ಇರುತ್ತೆ. ವಾವ್ ಫ್ಯಾಕ್ಟರ್ಸ್ ಏನೇನು ಅಂತಂದ್ರೆ, ಅಂದ್ರೆ ನಮಗೆ ಕೇಳಿದಷ್ಟೇ ವಾವ್ ಅನ್ಸೋ ಅಂತ ಫ್ಯಾಕ್ಟರ್ಸ್ ಏನಪ್ಪಾ ಅಂತಂದ್ರೆ, ಆ ಒಂದು ಕಾರ್ ನಾವು ಬಿಲ್ಡ್ ಮಾಡ್ಬೇಕು ಅಂತಂದ್ರೆ, ಅಥವಾ ಒಂದು ಕಂಪ್ನಿ ಆ ಕಾರ್ನ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಆಲ್ಮೋಸ್ಟ್ 125 ಕೋಟಿಯಿಂದ 165 ಕೋಟಿವರೆಗೂ ಖರ್ಚಾಗುತ್ತೆ ಗೈಸ್. ಆ ಒಂದು ಕಾರ್ನ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ನೀವು ಅನ್ಬೋದು ಏನಕ್ಕಪ್ಪ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆ ಕಾರು, ಅಂಥದ್ದು ಏನಿರುತ್ತೆ ಅದರಲ್ಲಿ ಅಂತ. ಸೊ ಅದ್ರ ಬಿಲ್ಡ್ ಕ್ವಾಲಿಟಿನೇ ಆ ಥರ. ಸೊ ಆ ಒಂದು ಬಿಲ್ಡ್ ಬಂದು ಸೊ ನೀವು ಎಷ್ಟೇ ಟಾಪ್ ಸ್ಪೀಡಲ್ಲಿ ಇದ್ರೂ ಕಾರ್ನ ಒಂದು ಕಂಟ್ರೋಲ್ ಮಾಡ್ಬೋದು. ಆ ಥರ ಒಂದು ಏರೋಡೈನಮಿಕ್ ಇಂದ ಅದನ್ನ ಬಿಲ್ಡ್ ಮಾಡಿರ್ತಾರೆ ಕಾರ್ನ. ಆ್ಯಂಡ್ ಆ ಒಂದು ಕಾರ್ನ ಈಚ್ ಟೈರ್ ಪ್ರೈಸ್ ಕೇಳಿದ್ರೆ ನಿಮ್ಮ ಮೈಂಡ್ ಬ್ಲೋ ಆಗ್ಬಿಡುತ್ತೆ, ನಿಜ ಹೇಳ್ತೀನಿ. ಸೊ ಒಂದು ಟೈರ್ ಈಚ್ ಟೈರ್ ಪ್ರೈಸ್ ಬಂದ್ಬಿಟ್ಟು 2.2 lakhs ಗಾಯ್ಸ್. ಆಲ್ಮೋಸ್ಟ್ 2.2 ಲಕ್ಷ, ಅಂದರೆ 2,20,000. ಒಂದು ಸೆಟ್ ಟೈರ್ಗೆ 9 ಲಕ್ಷ ಆಗುತ್ತಂತೆ. ನಾವು ಮಿಡಲ್ ಕ್ಲಾಸ್ ಪೀಪಲ್ಸು ಆಲ್ಮೋಸ್ಟ್ ಆ ಒಂದು ಟೈರ್ ಪ್ರೈಸಲ್ಲೇ ಒಂದು ಕಾರ್ ತೊಗೊಬಿಡ್ತೀವಿ ಆರಾಮಾಗಿ. ಒಂದು ಬೆಸ್ಟ್ ಕಾರ್ ಬಂದ್ಬಿಡುತ್ತೆ. ಸೊ ಎಕ್ಸಾಂಪಲ್ ಇಲ್ಲೇ ಇದೆಯಲ್ಲ, ಎರ್ಟಿಗಾನೇ ಬಂದ್ಬಿಡುತ್ತೆ. ಸೊ ಆ ಥರ ಒಂದು ಕ್ರೇಜಿ ಕಾರ್ ಅದಂತೂ. ಇದಿಷ್ಟು ಜಸ್ಟ್ ಬೇಸಿಕ್ಸ್ ಗೈಸ್. ಆ್ಯಕ್ಚುಲಿ ಅದು ರೇಸಿಂಗ್ ಬಗ್ಗೆ ತಿಳ್ಕೊಬೇಕು ಅಂದರೆ ಎಷ್ಟು ತಿಳ್ಕೊಂಡ್ರು ಸಾಲಲ್ಲ, ಅಷ್ಟಿದೆ. ಸೊ ಇದು ಜಸ್ಟ್ ನಿಮ್ಗೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಕ್ಕೆ ನಾನು ಈ ಒಂದು ಫ್ಯಾಕ್ಟರ್ಸ್ನ ಹೇಳ್ತಿದ್ದೀನಿ ಅಷ್ಟೇ. ನೀವು ಚೆಕ್ ಮಾಡುವಾಗ ಗೂಗಲ್ ಮಾಡಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಯಾವ ಥರ ನಡೆಯುತ್ತೆ ಏನು ಅಂತೆಲ್ಲ. ಸೊ ಇದಿಷ್ಟು ಜಸ್ಟ್ ಚಿಕ್ಕದಾಗ ಒಂದು ಇಂಟ್ರಡಕ್ಷನ್ ಅಷ್ಟೇ F1 ಕಾರ್ ಬಗ್ಗೆ. ಸೊ ಆ್ಯಕ್ಚುಲಿ ನಾವಿವಾಗ ನೋಡೋಕೆ ಹೋಗ್ತಿರೋದು ರೆಡ್ ಬುಲ್ದು. ಸೊ ರೆಡ್ ಬುಲ್ ರೇಸಿಂಗ್ ಕಡೆಯಿಂದ ಬಂದಿರೋಂಥ ಕಾರು. ಸೊ ಬನ್ನಿ ಡೈರೆಕ್ಟ್ ಪ್ಲೇಸ್ಗೆ ಹೋಗಿ ಸೊ ನೋಡೋಣ ಕಾರ್ ಯಾವ ಥರ ಇದೆ ಏನು ಅಂತ. ಸೊ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ. ನಾನು ನಿಮಗೆ ಡೈರೆಕ್ಟ್ ಆ ಪ್ಲೇಸಲ್ಲಿ ಸಿಗ್ತೀನಿ ಗೈಸ್.
ಆ್ಯಕ್ಚುಲಿ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಡಿಸ್ಟೆನ್ಸ್ನ ಚೆಕ್ ಮಾಡಿದೆ, 31 ಕಿಲೋಮೀಟ್ರ್ ತೋರಿಸ್ತಿತ್ತು. ಸೊ ನೀ ಏನಕ್ಕಪ್ಪ 31 ಕಿಲೋಮೀಟ್ರ್ 1 ಅವರ್ ತೋರಿಸ್ತಾ ಇತ್ತು. ನಾನು ಏನು 31 ಕಿಲೋಮೀಟ್ರ್ 1 ಅವರ್, ಇವಾಗ ಆಲ್ಮೋಸ್ಟ್ ಆಫ್ಟರ್ನೂನ್ ಆಗೋಯ್ತು. ಸೊ ಇಷ್ಟೊತ್ತಲ್ಲಿ ಏನು ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಂಡೆ. ನೋಡಿದ್ರೆ 12 ಗಂಟೆ ಆದ್ರೂ ಅದೇ ಟ್ರಾಫಿಕ್ ಇದೆ ಆ್ಯಕ್ಚುಲಿ. ಸೊ ನಾವು ಇವಾಗ ಹೆಬ್ಬಾಳ ಇದ್ದೀವಿ. ಸೊ ಹೆಬ್ಬಾಳದಿಂದ ಹೋಗ್ತಾ ಇದ್ದೀನಿ. ಅಲ್ಲೊಂದು BTO ವರ್ಷನ್ ಇದೆ ನೋಡಿ ಫುಲ್ಲಿ ಎಕ್ಸಸೈಸ್ ಆಗಿದೆ. ಟಾಪ್ ಬಾಕ್ಸ್ ಹಾಕಿದ್ದಾರೆ, ಕ್ರ್ಯಾಶ್ ಗಾರ್ಡ್ ಹಾಕಿದ್ದಾರೆ ನೋಡಿ. ಹ್ಯಾಂಡ್ ಬಾರ್ ರೈಸರ್ ಕೂಡ ಹಾಕಿದ್ದಾರೆ ಅದಕ್ಕೆ ನೋಡಿ. ಟಾಪ್ ಬಾಕ್ಸ್ ಯಾವ ಥರ ಕಾಣುತ್ತೆ ಗಾಡಿಗೆ. ಟಾಪ್ ಬಾಕ್ಸ್ ಹಾಕಿದ್ರೆ ಮಾತ್ರ ಕ್ರೇಜಿ ಕಾಣಿಸುತ್ತೆ ಗಾಡಿ ಮಾತ್ರ. ಫುಲ್ ಜಾಮ್ ನಿಕ್ಕಲ್ ಗಾಯ್ಸ್. ADV ಗಾಡಿಗಳಿಗೆಲ್ಲ ಟಾಪ್ ಬಾಕ್ಸ್ ಹಾಕಿದ್ರೇ ಅಲ್ಲಿ ನೋಡಿ, ADV ಗಾಡಿಗಳಿಗೆಲ್ಲ ಟಾಪ್ ಬಾಕ್ಸ್ ಹಾಕಿದ್ರೇ ಒಂದು ಲುಕ್ಕು. ಅಲ್ಲಿ ನೋಡಿ ಫುಲ್ ಜಾಮ್ ಆಗಿದೆ. ಸೊ ಇಷ್ಟು ದಿನದಿಂದ ಹೆಬ್ಬಾಳದಲ್ಲಿ ಜಾಮ್ ಆಗ್ತಿತ್ತು, ಈಗ ಇಲ್ಲಿ ಮೇಕ್ರಿ ಸರ್ಕಲ್ ಹತ್ರ ಜಾಮ್ ಆಗುತ್ತೆ. ಸೊ ಇದು ಯಾವಾಗ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ. ಈ ಟ್ರಾಫಿಕಲ್ಲಿ ಎಷ್ಟು ಕೇರ್ಫುಲ್ ಆಗಿದ್ರೂ ಸಾಲಲ್ಲ. ಯಾವ ಟೈಮಲ್ಲಿ ಯಾರು ಬಂದಿಕ್ತಾರೋ ಏನೋ ಗೊತ್ತಾಗಲ್ಲ. ನೋಡ್ರಿ ಇವರು ರೈಟಿಗೆ ಹೋಗಬೇಕು. ಸೊ ಲೆಫ್ಟ್ ಸೈಡು ಫ್ರೀವೇ ಇರೋದನ್ನೆಲ್ಲ ಜಾಮ್ ಮಾಡಿಟ್ಟಿದ್ದಾರೆ. ಸೊ ಇನ್ನೇನು ಆಲ್ಮೋಸ್ಟ್ ಡೆಸ್ಟಿನೇಷನ್ ಹತ್ರ ಬಂದಿದ್ದೀವಿ. ಸೊ ಮುಂದೆ ಹೋಗಿ ನಾವು ಲೆಫ್ಟ್ ತಗೋಬೇಕು. ನಿಮ್ಗೆ ಇಲ್ಲಿಗೆ ಕಾಣಿಸಿರ್ಬೋದು ಬಿಲ್ಡಿಂಗ್ ಅದು. ಸೊ ಆ ಬಿಲ್ಡಿಂಗ್ ಕಾಣಿಸಿದೆಯಲ್ಲ, ಸೊ ಅದೇ ಆ ಬಿಲ್ಡಿಂಗಲ್ಲಿ. ಸೊ ಗೈಸ್, ಗಾಡಿನ ಈ ಮಾಲ್ ಓರಿಯನ್ ಮಾಲ್ ಇದೆಯಲ್ಲ, ಸೊ ಅದ್ರ ಬೇಸ್ಮೆಂಟಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಇದೇ ಸೇಫ್ ಪ್ಲೇಸ್ ನಮ್ಗೆ ಇವಾಗ. ಸೊ ನೋಡೋಣ ಬನ್ನಿ ಮೇಲೆ ಹೋಗೋಣ. ಈಗ ಹುಡುಕ್ಬೇಕು ಸೊ ಎಲ್ಲಿದೆ ಏನು ಅಂತ. ಸೊ ನನಗೂ ಗೊತ್ತಿಲ್ಲ, ಏನೂ ಐಡಿಯಾ ಇಲ್ಲ. ಸೊ ಹೋಗಿ ಹುಡ್ಕೋಣ ಹೊರಗಡೆ ಹೋಗ್ಬಿಟ್ಟು. ಸೊ ಗೈಸ್, ಆಲ್ರೆಡಿ ಮಾಲ್ ಹೊರಗಡೆ ಬಂದಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನನಗೆ ಅಲ್ಲಿ ಕಾಣಿಸ್ತು ಕಾರ್ ಆಲ್ರೆಡಿ ಅಲ್ಲಿದೆ. ಓ ಗಾಡ್, ನೆಕ್ಸ್ಟ್ ಲೆವೆಲ್ ಎಕ್ಸೈಟೆಡ್ ಆಗ್ತಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ ನೋಡೋಣ ಗಾಡಿ ಈ ಥರ ಇದೆ. ಇಲ್ಲಿಂದನೇ ತೋರಿಸ್ತೀನಿ ನೋಡಿ. ಆ ಪ್ಲೇಸಲ್ಲಿದೆ, ಬನ್ನಿ ನೋಡೋಣ. ಸೊ ಆ್ಯಕ್ಚುಲಿ ಇದು ಬಂದು ಒರೈನ್ ಮಾಲು. ಸೊ ಇದು ಬಂದು ವರ್ಲ್ಡ್ ಟ್ರೇಡ್ ಸೆಂಟರ್. ಇದು ನೋಡ್ಬೋದು ನೀವು. ಸೊ ಇಲ್ಲೇ ಇದೆ ಮುಂದೆನೇ ಇದೆ ಗಾಡಿ. ಕಾರು ಮುಂದೆನೇ ಕಾಣಿಸ್ತಿದೆ. ಕಾರು ತುಂಬ ಜನ ಇದ್ದಾರೆ. ನಾನು ಏನು ಮಾತಾಡ್ತೀನಿ ಏನೋ ನನಗೂ ಗೊತ್ತಿಲ್ಲ. ಸೊ ಗೈಸ್, ನನ್ನ ಮುಂದೆನೇ ಇದೆ ಗೈಸ್ ಕಾರು. ಏನಿದೆ ಗೊತ್ತಾ? ಸೊ ಇಲ್ಲಿ ನೋಡಿ, ಟೈರ್ ನೋಡಿ ಗೈಸ್ ಯಾವ ಥರ ಕಾಣಿಸುತ್ತೆ. ಏನಾದರೂ ಇದೆಯಾ ನೋಡೋಕ್ಕೆ. ಸೊ ಹಿಂದೆಯಿಂದ ತೋರಿಸ್ತೀನಿ ಬನ್ನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಸೊ ನಾನು ಈಗ ಹೇಳಿದ್ನಲ್ಲ ಟೈರ್ ಬಗ್ಗೆ. ಸೊ ನೋಡಿ, ಇದೇ ಆ ಟೈರ್ ನೋಡಿ. ಸೊ ಆ್ಯಕ್ಚುಲಿ ವೀಡಿಯೋದಲ್ಲಿ ಗೊತ್ತಾಗಲ್ಲ ಏನೋ ಟೈರ್ ಬಿಡ್ತು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಇನ್ ಪರ್ಸನ್ ನೋಡೋಕೆ ಬಂದರೆ ನೆಕ್ಸ್ಟ್ ಲೆವೆಲ್ ಕಾಣಿಸ್ತದೆ ನೋಡಿ. ಟೈರ್ ಝೂಮ್ ಆಗ್ತೀನಿ ನೋಡಿ. ಸೊ ಆ್ಯಕ್ಚುಲಿ ಈ ಒಂದು ಪೀಸ್ ಬಂದು ಡೆಮೋ ಪೀಸೇನೆ. ಸೊ ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಸೊ ಟಯರ್ ಎಲ್ಲ ಇದೆಲ್ಲ ಓಪನ್ ಆಗಿದೆ. ಜಸ್ಟ್ ಡೆಮೋ ಪೀಸ್. ಬಟ್ ಇದ್ರ ಚಾಸಿ ಎವ್ರಿಥಿಂಗ್ ಬಂದು ಒರಿಜಿನಲ್ದೇ ಇರುತ್ತೆ. ಸೊ ಇದ್ರಲ್ಲಿ ಒಂದು ಮೇನ್ ಏನು ಅಂತಂದರೆ ಇಂಜಿನ್ ಒಂದಿರಲ್ಲ. ಸೊ ಈ ಒಂದು ಸ್ಕೇಲ್ ಮಾಡಲ್, ಏನಾದ್ರು ಜಸ್ಟ್ ಸ್ಕೇಲ್ ಮಾಡಲ್ ಅನ್ಬೋದಾ. ಸೊ ಸ್ಕೇಲ್ ಮಾಡಲ್ ಶೋಗೆ ಅಂತಲೇ ಇದ್ರ ಕಾಸ್ಟೇ ಬಂದು ಆಲ್ಮೋಸ್ಟ್ 1.6 ಇಂದ 2 crore ಇರುತ್ತೆ ಗೈಸ್. ಆ್ಯಕ್ಚುಲಿ ನಾವೇನಾದರೂ ಪ್ರೈವೇಟಾಗಿ ಏನಾದರೂ ಇದನ್ನ ಬೈ ಮಾಡಬೇಕು ಅಂತಂದರೆ, ಸೊ ಈ ಒಂದು ಸ್ಕೇಲ್ ಮಾಡಲ್ ಬಂದು 1.6 ಇಂದ 2 crores ಇರುತ್ತೆ. ಸೊ ಏನಂತಂದರೆ ಮೈನ್ ಚಾಸಿ ಎವ್ರಿಥಿಂಗ್ ಎಲ್ಲನೂ ಒರಿಜಿನಲ್ ಇರುತ್ತೆ. ಇಂಜಿನ್ ಒಂದು ಮಾತ್ರ ಕೊಡಲ್ಲ ಅವರು. ಸೊ ಇಂಜಿನ್ ಮಾತ್ರ ಇರಲ್ಲ ಅಷ್ಟೇ. ಇಂಜಿನ್ ಇಲ್ದಿದ್ದು ಇಟ್ಕೊಂಡು ಏನು ಮಾಡಬೇಕು ಅಂತ ಹೇಳಂತೀರಾ? ಏನಿಲ್ಲ, ಇದನ್ನು ಆ್ಯಕ್ಚುಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಶೋ ಪೀಸಸ್ನ ಮನೆಗೆ ಡೆಕೋರೇಟ್ ಮಾಡೋಕ್ಕೆ. ಸೊ ಏನಾದರೂ ಶಾಪ್ಸ್ಗೆ ಡೆಕೋರೇಟ್ ಮಾಡೋಕ್ಕೆ. ಸೊ ಆ ಥರ ಒಂದು ಶೋ ಪೀಸಾಗಿ ಯೂಸ್ ಮಾಡ್ತಾರೆ ಜಾಸ್ತಿ ಇದನ್ನು. ಸೊ ಆ ಥರ ಇದೊಂದು ಶೋ ಪೀಸ್ ಅಷ್ಟೇ. ಬಟ್ ನೀವು ಇಲ್ಲೇನು ನೋಡ್ತೀರಾ, ಸ್ಕೇಮ್ ಎಕ್ಸಾಕ್ಟ್ ಇರುತ್ತೆ F1 ಕಾರ್ ಕೂಡ. ಆ್ಯಂಡ್ ಇದು F1 ಕಾರ್ ಇದೇನೋ ಚಾಸಿನ ಎವ್ರಿಥಿಂಗ್ ಎಲ್ಲ ಒರಿಜಿನಲೇ. ಬಟ್ ಇಂಜಿನ್ ಮಾತ್ರ ಒಂದಿರಲ್ಲ ಅಷ್ಟೇ. ಸೊ ನೀವು ನೋಡಿ, ಇಲ್ಲಿಂದ ನೋಡಿ ಕಾಣಿಸುತ್ತೆ ಡ್ರೈವರ್ ಸೀಟ್ ಯಾವ ಥರ ಇದೆ ನೋಡಿ. ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂತಂದರೆ ಡ್ರೈವರ್ ಸೀಟು ಅಷ್ಟು ಕಾಂಪ್ಯಾಕ್ಟ್ ಆಗಿರುತ್ತೆ. ಸೊ ಒಂದು ಚೂರು ಆ ಕಡೆ ಈ ಕಡೆ ಅಲ್ಲಾಡೋಕ್ಕೆ ಕೂಡ ಆಗಲ್ಲ, ಆ ಥರ ಇರುತ್ತೆ ಡ್ರೈವರ್ ಸೀಟು
ನೋಡಿ ಈ ಒಂದು ಟೈರ್ ಹೋಲ್ಡ್ ಮಾಡೋದೆಲ್ಲ ಎಲ್ಲ ಫುಲ್ಲು ಕಾರ್ಬನ್ ಫೈಬರ್ ಇದು. ಸೊ ಕಾರ್ಬನ್ ಫೈಬರ್ ರಾಡ್ಸ್ ಇವೆಲ್ಲ. ಸೊ ಯಾವ ಲೆವೆಲ್ಗೆ ಸ್ಟ್ರಾಂಗ್ ಇರುತ್ತೆ ಅಂದರೆ ನೀವು ಅನ್ಕೋಬೋದು ಅಷ್ಟು ಸ್ಪೀಡ್ ಇರುತ್ತಲ್ಲ ಎಲ್ಲ ಒಂದೊಂದು ಸ್ಟಿಕ್ ಥರ ಕೊಟ್ಟಿದ್ದಾರೆ ಅಂತ. ಸೊ ನೋಡಿ ಎಲ್ಲ ಕಾರ್ಬನ್ ಫೈಬರ್ ನೋಡಿ ಟಿಕ್ಚರ್ ಹೆಂಗೆ ಕಾಣಿಸುತ್ತೆ ಕಾರ್ಬನ್ ಫೈಬರ್ದು. ಇದು ಅಷ್ಟೇ, ಆ ಸೈಡ್ ಅಷ್ಟೇ. ಸೊ ಇದಿಷ್ಟು ಫ್ರಂಟ್ ವ್ಯೂ. ಸೈಡ್ ವ್ಯೂ ನೋಡೋಣ ಬನ್ನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಸೈಡ್ ಪ್ರೊಫೈಲ್ ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ನಿಜ ಹೇಳ್ತೀನಿ, ವಿಡಿಯೋ ಏನು ಜಸ್ಟಿಸ್ ಮಾಡಲ್ಲ ಗೈಸ್. ಆ್ಯಕ್ಚುಲಿ ವಿಡಿಯೋದಲ್ಲಿ ನಾನು ಇಲ್ಲಿ ವಿಡಿಯೋ ಮಾಡ್ತೀನಿ ನೋಡ್ತಿದ್ದೀನಲ್ವಾ, ಸೊ ಏನು ಆದರೆ ಇದ್ರ ಬಲ್ಕ್ನೆಸ್ಸು, ಸೊ ಇದು ಯಾವ ಥರ ಕಾಣಿಸುತ್ತೆ ಏನು ಅನ್ನೋದೆಲ್ಲ ನಿಜ ಒಂದು ಚೂರು ವಿಡಿಯೋದಲ್ಲಿ ಗೊತ್ತಾಗಲ್ಲ. ಸೊ ಮುಂದೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು. ಸೊ ನೀವು ಇಲ್ಲಿ ಟೈರ್ನ ಏನು ನೋಡ್ತಿದ್ದೀರಲ್ಲ, ಸೊ ಇದು ಟೈರ್ದು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ವಿತಿನ್ ಟೂ ಸೆಕೆಂಡ್ಸ್ ಈ 4 ಟೈರ್ ಏನು ಕಾಣಿಸ್ತಿದೆಯಲ್ಲ 4 ಟೈರ್ನು ಚೇಂಜ್ ಮಾಡ್ತಾರೆ ಕಾರ್ಪೆಟಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಇಬ್ರು ಚಿಕ್ಕ ಮಕ್ಳಿದ್ದಾರೆ. ಸೊ ಐ ವಾಂಟ್ ಟು ಡ್ರೈವ್ ಅಂತ ಕೇಳಿ ಡ್ರೈವ್ ಮಾಡ್ಬೇಕಂತೆ ಅವರಿಬ್ರು. ಗೈಸ್ ನೀವು ಇಲ್ಲಿ ನೋಡ್ಬೋದು, ಸೊ ಮಿನಿ ಕೂಪರು. ಸೊ ರೆಡ್ ಬುಲ್ ಇದು ಸ್ಪಾನ್ಸರ್ಶಿಪ್ ಕಾರು. ಸೊ ರೆಡ್ ಬುಲ್ ಎಲ್ಲೇ ಸ್ಪಾನ್ಸರ್ಶಿಪ್ ಅಥವಾ ಎಲ್ಲೇ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾದ್ರೆ ರೆಡ್ ಬುಲ್ ಅವರು ಸೊ ಈ ಥರ ಮಿನಿ ಕೂಪರ್ ಮೇಲೆ ಅಡ್ವರ್ಟೈಸ್ ಮಾಡೋದು. ಸೊ ಈ ಒಂದು ಕಾರ್ನ ನಾನು ಆಲ್ರೆಡಿ ಮುಂಚೆ ಕೂಡ ನೋಡಿದ್ದೆ. ಆ್ಯಕ್ಚುಲಿ ಎಲ್ಲಿ ಅಂತಂದರೆ ನಾವು ಮೋಟೋ ಕ್ರಾಸ್ ಒಂದು ರೇಸ್ಗೆ ಹೋಗಿದ್ವಿ. ಸೊ ಅಲ್ಲಿ ಒಂದು ಸ್ಪಾನ್ಸರ್ಶಿಪ್ಗೆ ಅಂತ ಬಂದಿತ್ತು. ಸೊ ನೋಡಿ ಮೇಲ್ಗಡೆ ಒಂದು ರೆಡ್ ಬುಲ್ ಟಿನ್ನೇ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲೊಂದು ಕೂಡ ಇದೆ ರೆಡ್ ಬುಲ್ದು. ಸೊ ಇದೊಂದು ಯಾವುದಿದು, ಸೊ ಯಾವುದೋ ಗೊತ್ತಿಲ್ಲ ಇದು. ಸೊ ನೋಡಿ ಟಿನ್ನೇ ಇಟ್ಬಿಟ್ಟಿದ್ದಾರೆ ಕಾರ್ ಮೇಲೆ. ಸೊ ಗೈಸ್ ನೀವು ಇಷ್ಟೊತ್ತು F1 ಕಾರ್ ನೋಡಿದ್ರಿ. ಸೊ ಇವಾಗ ಆ್ಯಕ್ಚುಲಿ ಲಕ್ಸುರಿಯಸ್ ಕಾರ್ನ ನೋಡೋಕೆ ಹೋಗ್ತೀವಿ. ಇಲ್ಲೊಬ್ರು ಪರಿಚಯ ಆದ್ರೆ ನನಗೆ ಆ್ಯಕ್ಚುಲಿ. ಸೊ ಒಬ್ರು ಕೆಳಗಡೆ ಈ ಒಂದು ಬೇಸ್ಮೆಂಟಲ್ಲಿ ಇದೆಯಂತೆ ಲಕ್ಸುರಿ ಕಾರ್ಸ್. ಸೊ ನೋಡೋಣ ಬನ್ನಿ ಯಾವ ಥರ ಇದ್ದಾವೆ ಏನೋ ಅಂತ. ಸೊ ಗೈಸ್ ಇಲ್ಲಿ ನೋಡ್ಬೋದು ಬರೋ ಕೋಟ್ಯಾಂತರ ರೂಪಾಯಿ ಅಮೌಂಟ್ ಎಲ್ಲ ಇಲ್ಲೇ ಇದ್ದಾವೆ. ನೋಡಿ ನಿಮ್ಗೆ ತೋರಿಸಿ ನೋಡಿ ರೇಂಜ್ ರೋವರ್. ಮೈ ಗಾಡ್, ಇದು ಆಟೋಬಯೋಗ್ರಫಿ ಅನ್ಸುತ್ತೆ. ಎಸ್ ಗೈಸ್, ಇದು ರೇಂಜ್ ರೋವರ್ ಆಟೋಬಯೋಗ್ರಫಿ. ನೋಡಿ ಯಾವ ಥರ ಇದೆ ಕಾರು. ಬಾಬಾ ಗೈಸ್, ಇಲ್ಲೊಂದು ಪೋರ್ಷೆ ಇದೆ, ಇಲ್ಲೊಂದು ಪೋರ್ಷೆ ಇದೆ ಗೈಸ್. ಆ್ಯಕ್ಚುಲಿ ರೆಡ್ ಕಲರು ನೋಡಿ. ಓ ಮೈ ಗಾಡ್, ಕ್ರೇಜಿ ಅನ್ನಿ ಪೋರ್ಷೆ ಕೆನಾನು. ಆ್ಯಂಡ್ ಆ್ಯಕ್ಚುಯಲ್ ಲಕ್ಸುರಿ ಅಂದರೆ ಎಲ್ಲಿ ಏನು ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ. ಆ್ಯಕ್ಚುಯಲ್ ಲಕ್ಸುರಿ ಯಾವುದು ಅಂತಂದರೆ, ಸೊ ನೀವು ನೋಡ್ಬೋದು, ಏನಲ್ಲ ತಾನೇ, ಲಕ್ಸುರಿಯಸ್ ಅಂತ ಹೇಳ್ಬೋದು ಈ ಒಂದು ಗಾಡಿನ. ನಾನೊಂದು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಆಟ್ಲಿಯರ್ ಎಡಿಷನ್ ಅಂತ. ವಾಹ್, ನಾನು ಫಸ್ಟ್ ನೋಡ್ಬಿಡ್ತೀನಿ ಇದೆ, ಆಮೇಲೆ ನಿಮಗೆ ತೋರಿಸ್ತೀನಿ. ಸೊ ಅದು ಯಾವ ಕಾರು ಅಂತ ಅನ್ಕೊತಿದ್ದೀರಾ? ಇಲ್ಲಿ ನೋಡಿ. ಓ ಮೈ ಗಾಡ್ ಗಾಯ್ಸ್, ಬೆಂಟ್ಲಿ ಗಾಯ್ಸ್ ನೋಡಿ. ಕಾರ್ಡ್ ನಂಬರ್ನ ನಾನು ಮಾಸ್ಕ್ ಮಾಡ್ತೀನಿ. ಸೊ ನೋಡಿ ಯಾವ ಥರ ಇದೆ ರೀಲ್ಸ್, ನೋಡಿ ಯಾವ ಥರ ಇದೆ. ದೇವರೇ, ನೋಡಿ ಒಳಗಡೆ ನೋಡಿ. ಅಬ್ಬಾ, ಮನಿ ಕ್ಯಾನಾಟ್ ಬೈ ಹ್ಯಾಪಿನೆಸ್ ಅಂತಾರಲ್ಲ. ಸೊ ನೋಡಿ, ಮನಿ ಕ್ಯಾನ್ ಬೈ ದಿಸ್. ಹ್ಯಾಪಿನೆಸ್ ಸಿಗದೆ ಇರ್ಬೋದು, ಹ್ಯಾಪಿನೆಸ್ ಕೊಡೋಂಥ ಕಾರ್ ಸಿಗುತ್ತೆ. ಸೊ ನೋಡಿ ಬೆಂಟ್ಲಿ ಬ್ಯಾಡ್ಜಿಂಗ್ ಯಾವ ಥರ ಇದೆ ಅದು. ಲಕ್ಸುರಿ, ನೆಕ್ಸ್ಟ್ ಲೆವೆಲ್ ಲಕ್ಸುರಿ. ಇದು ಬೆಂಟೆಗ ಆಗ್ತದಲ್ಲ, ಬೆಂಟೆಗ ಇದೆ. ಸೊ ಆಲ್ಮೋಸ್ಟ್ ಸುಮ್ಮನೆ ಫೋಟೋಸ್ ತಗೋತಿದ್ದೀವಿ. ಇಲ್ಲ ಬಾಸ್ ಮಾಡಿಬಿಡ್ತೀವಿ. ಈ ಕಡೆ ಬಂದರೆ ಫ್ರೀ ಇದ್ರೆ ಹೇಳಿ, ಅವ್ರು ಬಂದಾಗ ಡ್ರೈವರ್ ಇರ್ತಾರಲ್ಲ ಓಪನ್ ಮಾಡಿಸಿ. ನೋಡಿ ಯಾವ ಥರ ಕಾಣಿಸುತ್ತೆ ನಿಮ್ಗೆ ಇದು. ನೋಡಿ ನೀವು ಇದರಲ್ಲೇ ನೋಡ್ಬೋದು, ಬ್ರೇಕ್ ಲೈಟ್ಸಲ್ಲಿ ಡೀಟೇಲಿಂಗ್ ಯಾವ ಥರ ಇದೆ ಅಂತ ಹೇಳ್ಬೋದು. ಎಲ್ಲ ಒಂಥರ ಡೈಮಂಡ್ ಥರ ಕಾಣಿಸುತ್ತೆ. ಇನ್ಸೈಡ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಗಾಯ್ಸ್. ಆ್ಯಕ್ಚುಲಿ ಇನ್ಸೈಡ್ ನೋಡಿ, ಸ್ಟೇರಿಂಗ್ ವೀಲ್ ನೋಡಿ ಯಾವ ಥರ ಇದೆ. ಇದೆ
ಮುಂದೆ ಪ್ರೊಫೈಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗ್ರೀನ್ ಕಲರ್, ಆ್ಯಕ್ಚುಲಿ ಡಾರ್ಕ್ ಗ್ರೀನ್ ಕಲರು. ಸೊ ನೆಕ್ಸ್ಟ್ ಲೆವೆಲ್ ಇಂಟೀರಿಯರ್ಸ್ ಮಾತ್ರ ಯಾವ ಲೆವೆಲಿಗೆ ನೆಕ್ಸ್ಟ್ ಲಕ್ಸುರಿ ಇದೆ ಅಂತಂದರೆ ಓ ಮೈ ಗಾಡ್. ಸೊ ಗೈಸ್ F1 ಕಾರ್ ಅಂತ ನೋಡೋಕೆ ಬಂದು ಆ್ಯಕ್ಚುಲಿ ಈವನ್ ಲಕ್ಸುರಿ ಕಾರ್ಸ್ ಕೂಡ ನೋಡಿದ್ವಿ. ಆ್ಯಂಡ್ ಈವನ್ ಇಲ್ಲೂ ಒಂದು ಆಟೋಬಯೋಗ್ರಫಿ ಇದೆ ನೋಡಿ, ಇದು ರೇಂಜ್ ರೋವರ್ ಆಟೋಬಯೋಗ್ರಫಿನೇ. ಎಷ್ಟು ಉದ್ದ ಇದೆ ನೋಡಿ, ಲಾಂಗ್ ವೀಲ್ ಬೇಸ್ ಇದು. ಸೊ ಇದು ಡಾರ್ಕ್ ಗ್ರೀನ್ ಕಲರ್, ಸಖತ್ತಾಗಿದೆ ಗಾಡಿ. ಸೊ ಬ್ರೋ ಇಂದನೇ ಒಳಗಡೆ ಸೂಪರ್ ಕಾರ್ ಇದು ಈವನ್ ಲಕ್ಸುರಿ ಕಾರ್ಸ್ ಕೂಡ ತೋರಿಸಿದ್ರು ಬ್ರೋ. ಸೊ ಬ್ರೋಗೊಂದು ಥ್ಯಾಂಕ್ಸ್ ಹೇಳ್ತಾ ಸೊ ಬನ್ನಿ ಮತ್ತು F1 ಕಾರ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಗಾಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಗಾಳಿ ತುಂಬ ಇದೆ. ಸೊ ಗೈಸ್ ಮತ್ತೆ ತುಂಬ ಜನ ತುಂಬೋದ್ರಿ ಇಲ್ಲಿ, ಜನ ಬರ್ತಾನೆ ಇದ್ದಾರೆ ನೋಡೋಕ್ಕೆ. ನೋಡಿ ನೋಡಿದ್ವಲ್ಲ F1 ಕಾರ್ನ. ಸೊ ಇದಿಷ್ಟು F1 ಕಾರ್ನ ವೀಡಿಯೋ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದ್ರು ಈ ವಿಡಿಯೋ ತುಂಬ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ದೇ ಬರ್ತಾ ಇರ್ತೀನಿ. ಸೊ ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.